ವಿಶ್ವವಿಖ್ಯಾತ ಮೈಸೂರು ಅರಮನೆ ಬಳಿ ಬಲೂನು ಮಾರಾಟ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಆ ಬಲೂನಿಗೆ ತುಂಬಲು ಬಳಸ್ತಾ ಇದ್ದಂಥ ಈಲಿಯಂ ಏನು ಅದನ್ನು ತುಂಬಲಿಕ್ಕೆ ಸಿಲಿಂಡರ್ ಇತ್ತು, ಆ ಸಿಲಿಂಡರ್ ಬ್ಲಾಸ್ಟ್ ಆಗೊಂಡು ಒಬ್ಬರು ಮೃತಪಟ್ಟಿದ್ರು, 4 ಗಂಭೀರವಾಗಿ ಗಾಯಗೊಂಡಿದ್ರು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರ ಇದಾಗಿದೆ. ಈ ಒಂದು ದ್ವಾರದಲ್ಲಿ ಅರಮನೆಯ ಸಂಪೂರ್ಣವಾದಂತಹ ಚಿತ್ರಣ ಕಾಣಸಿಗ್ತದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಬರ್ತಾರೆ. ನೀವು ಇಲ್ಲೇನು ಬ್ಯಾರಿಕೇಡ್ ಅನ್ನು ನೋಡ್ತಾ ಇದ್ದೀರಾ, ಈ ಬ್ಯಾರಿಕೇಡ್ ಇಲ್ಲಿ ಶಾಶ್ವತವಾಗಿ ಇರ್ತದೆ. ಯಾವುದೇ ಪ್ರವಾಸಿಗರಿಗೆ ಈ ಒಂದು ಸ್ಥಳದಿಂದ ಮುಂಭಾಗಕ್ಕೆ ಪ್ರವೇಶವನ್ನು ನೀಡೋದಿಲ್ಲ. ಆದರೆ ಈ ಒಂದು ಸ್ಥಳದಲ್ಲಿ ಅರಮನೆಯ ಸಂಪೂರ್ಣ ಚಿತ್ರಣ ಸಿಗ್ತದೆ ಅಂತೇಳಿ ಸಾಕಷ್ಟು ಪ್ರವಾಸಿಗರು ಬಂದು ಇಲ್ಲಿ ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಿನ್ನೆ ರಾತ್ರಿ ಘಟನೆ ನಡೆದಂಥದ್ದು ಇದೇ ಒಂದು ಸ್ಥಳದಲ್ಲಿ. ಅಂದರೆ ಏನು ಶಾಶ್ವತವಾದಂಥ ಒಂದು ಬ್ಯಾರಿಕೇಡ್ ಹಾಕಿದರೆ ಅದರ ಮುಂಭಾಗದ ಈ ಒಂದು ಸ್ಥಳ ಏನಿದೆ, ಎಲ್ಲ ವಸ್ತುಗಳು ಏನು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಇದೇ ಒಂದು ಸ್ಥಳದಲ್ಲಿ ಸಲೀಂ ಎಂಬಾತ, ಅಂದರೆ 40 ವರ್ಷದ ಸಲೀಂ, ಉತ್ತರ ಪ್ರದೇಶ ಮೂಲದವನು. ಈತ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ. ಸೈಕಲ್ನಲ್ಲಿ ಆ ಬಲೂನನ್ನು ಇಟ್ಕೊಂಡು ಆ ಬಲೂನ್ಗೆ ಈಲಿಯಂನ ಬಳಸ್ಕೊಂಡು, ಅಂದರೆ ಒಂದು ಗ್ಯಾಸ್ ಸಿಲಿಂಡರು, ಅದರಲ್ಲಿ ಆತ ಈಲಿಯಮನ್ನು ತುಂಬಿ ಆ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಏಕಾಏಕಿ ಆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗ್ತದೆ. ಆಗ ಆ ಬಲೂನು ಮಾರಾಟ ಮಾಡ್ತಾ ಇದ್ದಂಥ ಸಲೀಂ ಸ್ಥಳದಲ್ಲೇ ಸಾವನ್ನಪ್ತಾನೆ. ಇದರ ಜೊತೆಗೆ ಇಲ್ಲಿಗೆ ಬಂದಂತಹ ಪ್ರವಾಸಿಗರು 4 ಗಂಭೀರವಾಗಿ ಗಾಯಗೊಳ್ತಾರೆ. ಅವರನ್ನು ಈಗ ಮೈಸೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈಗಾಗಲೇ ಇದ್ರ ಬಗ್ಗೆ ಮೈಸೂರಿನ ನಜರ್ಬಾದ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಸಹ ಆರಂಭಿಸಿದ್ದಾರೆ. ಈ ಒಂದು ಸ್ಥಳದಲ್ಲಿ ಏನು ಬೆಂಗಳೂರು ಮೂಲದ ಲಕ್ಷ್ಮಿ ಅನ್ನೋರು ಗಾಯಗೊಂಡಿದ್ದರು. ಅದಾದ ನಂತರ ನಂಜನಗೂಡು ಮೂಲದ ಮಂಜುಳಾ, ಅದೇ ರೀತಿಯಾಗಿ ಕೋಲ್ಕತ್ತಾ ಮೂಲದ ಶಾಹಿನ್, ಶಬೀರ್ ಮತ್ತು ರಾಣಿಬೆನ್ನೂರು ಮೂಲದ ಕೊಟ್ರೇಶಿಗೆ ಗಂಭೀರವಾದಂತಹ ಗಾಯವಾಗಿತ್ತು. ಸೊ ಅವರೆಲ್ಲರನ್ನೂ ಸಹ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನೀವು ಆ ಸ್ಫೋಟದ ತೀವ್ರತೆಯನ್ನು ನೋಡ್ತಾ ಇರ್ಬೋದು. ಅಂದರೆ ಎಲ್ಲ ವಸ್ತುಗಳು ಸಹ ಇಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು, ಮತ್ತು ಅದರ ಜೊತೆಗೆ ಆ ಈಲಿಯಂನ ತುಂಬಲಿಕ್ಕೆ ಬಳಸುವಂತಹ ಸಿಲಿಂಡರ್ ಏನಿತ್ತು ಅದು ಒಟ್ಟು 3 ಭಾಗವಾಗಿತ್ತು. ಅಂದರೆ ಆ ಸ್ಫೋಟದ ತೀವ್ರತೆ ಅಷ್ಟರ ಮಟ್ಟಿಗೆ ಇತ್ತು. ಮಾಹಿತಿಗಳ ಪ್ರಕಾರ ಏನು ಮೃತಪಟ್ಟಂತಹ ಸಲೀಂ ಇದ್ದಾನೆ, ಆತ ಉತ್ತರ ಪ್ರದೇಶದವನು. 10 ದಿನಗಳ ಹಿಂದೆ ಅಷ್ಟೇ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿದ್ದ. ಮೈಸೂರು ಅರಮನೆಯ ಬಳಿ ಬಲೂನ್ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಹೇಳಿ ಕೇಳಿ ಮೈಸೂರು ಪ್ರವಾಸಿಗರ ಸ್ವರ್ಗ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ವ್ಯಾಪಾರಸ್ಥರು ಬರ್ತಾರೆ. ದಸರಾ ಸಂದರ್ಭ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೆಚ್ಚಿನ ಪ್ರವಾಸಿಗರು ಮೈಸೂರಿಗೆ ಬರ್ತಾರೆ ಅಂತೇಳಿ ಈ ಒಂದು ವ್ಯಾಪಾರ ವಹಿವಾಟಿಗಾಗಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ವ್ಯಾಪಾರಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಸಲೀಂ ಸಹ ಬಂದಿದ್ದ. ಮತ್ತೊಂದು ಇಲ್ಲಿ ವಿಚಾರ ಅಂತ ಹೇಳಿದ್ರೆ, ಆತ ಮೊದಲು ಬಂದಂಥದ್ದು ಈ ಒಂದು ಮೈಸೂರು ಅರಮನೆಯ ಮತ್ತೊಂದು ಭಾಗದಲ್ಲಿ ವರಹ ಗೇಟ್ ಅಂತ ಏನಿದೆ, ಆ ವರಹ ದ್ವಾರದಲ್ಲಿ ಆತ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ. ವರಹ ದ್ವಾರ ಇರುವಂಥದ್ದು ಪ್ರವಾಸಿಗರು ಅಧಿಕೃತವಾಗಿ ಟಿಕೆಟನ್ನು ಪಡೆದುಕೊಂಡು ಮೈಸೂರು ಅರಮನೆಯನ್ನು ವೀಕ್ಷಣೆ ಮಾಡಲಿಕ್ಕೆ ತೆರಳ್ತಾರೆ. ಆ ಸ್ಥಳದಲ್ಲಿ ಎಲ್ಲ ಪ್ರವಾಸಿಗರು ಸಹ ಇರ್ತಾರೆ. ಹೀಗಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಅಂತೇಳಿ ಸಲೀಂ ಮೊದಲು ಮಾರಾಟ ಮಾಡಲಿಕ್ಕೆ ಬಂದಂಥದ್ದು ಆ ಒಂದು ವರಹ ಗೇಟ್ನ ಬಳಿ. ವರಹ ಗೇಟ್ನ ಬಳಿ ಆತ ವ್ಯಾಪಾರವನ್ನು ಮುಗಿಸಿ ತದನಂತರ ಈ ಒಂದು ಜಯಮಾರ್ತಾಂಡ ಗೇಟ್ನ ಬಳಿಗೆ ಬಂದಿರ್ತಾನೆ. ವರಹ ಗೇಟ್ನ ಬಳಿ ಇದ್ದಂಥ ಸಂದರ್ಭದಲ್ಲಿ ಸ್ಫೋಟ ಸಂಭವಿಸಿದರೆ ಖಂಡಿತವಾಗಿಯೂ ಹೆಚ್ಚಿನ ಅನಾಹುತ ಆಗ್ತಾ ಇತ್ತು. ಯಾಕಂದರೆ ಮೈಸೂರು ಅರಮನೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಬರುವಂತಹ ಎಲ್ಲ ಪ್ರವಾಸಿಗರು ಸಹ ವರಹ ಗೇಟ್ನ ಮುಖಾಂತರವೇ ಅರಮನೆಯ ಒಳಭಾಗಕ್ಕೆ ಹೋಗುವಂಥದ್ದು. ಹೀಗಾಗಿ ನಿನ್ನೆ ಕ್ರಿಸ್ಮಸ್ನ ಸಡಗರ ಸಂಭ್ರಮ ಸಹ ಇತ್ತು. ಮಾಗಿ ಉತ್ಸವ ಜೋರಾಗಿತ್ತು. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮೈಸೂರು ಅರಮನೆಯ ವರಹ ಗೇಟ್ ಬಳಿ ಇದ್ದರು. ಹೀಗಾಗಿ ಆತ ವರಹ ಗೇಟ್ನ ಬಳಿ ವ್ಯಾಪಾರವನ್ನು ಮುಗಿಸ್ಕೊಂಡು ಈ ಒಂದು ಜಯಮಾರ್ತಾಂಡ ದ್ವಾರದ ಬಳಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ. ಪ್ರಾಥಮಿಕ ತನಿಖೆ ಈಗಾಗಲೇ ಪೂರ್ಣಗೊಂಡಿದೆ. ಪ್ರಾಥಮಿಕ ತನಿಖೆಯ ಮಾಹಿತಿಯ ಪ್ರಕಾರ ಆತ ಏನು ಈ ಒಂದು ಜಯಮಾರ್ತಾಂಡ ಗೇಟ್ನ ಬಳಿ ಆ ಒಂದು ಘಟನೆ ನಡೀತದೆ. ಇದೇ ಒಂದು ಸ್ಥಳದಲ್ಲಿ ಆತ ಸೈಕಲನ್ನು ನಿಲ್ಲಿಸ್ಕೊಂಡು ಬಲೂನು ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. 5-6 ಜನರು ಬಂದು ಆ ಬಲೂನನ್ನು ಖರೀದಿ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆತ ಅತ್ಯಂತ ವೇಗವಾಗಿ ಆ ಒಂದು ಸಿಲಿಂಡರ್ ಏನಿರ್ತದೆ ಅದರ ನಾಬು ಸಹ ಸ್ಫೋಟಗೊಂಡಿತ್ತು. ಆ ನಾಬನ್ನು ಆನ್ ಆ್ಯಂಡ್ ಆಫ್ ಮಾಡುವಂಥದ್ದು, ಅಂದರೆ ಅತ್ಯಂತ ವೇಗವಾಗಿ ಆನ್ ಆ್ಯಂಡ್ ಆಫ್ ಮಾಡುವಂಥ ಸಂದರ್ಭದಲ್ಲಿ ಆ ಒಳಭಾಗದಲ್ಲಿ ಆ ಪ್ರೆಷರ್ ಕ್ರಿಯೇಟ್ ಆಗಿತ್ತು. ಅದರಿಂದಾಗಿ ಆ ಒಂದು ಈಲಿಯಂ ಇದ್ದಂತಹ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಒಟ್ಟು 3 ಭಾಗಗಳಾಗಿ ವಿಂಗಡಣೆಯಾಗಿತ್ತು. ಆ ಸ್ಫೋಟದ ತೀವ್ರತೆಗೆ ಸಲೀಂ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಉಳಿದಂಥವರು ಸುತ್ತಮುತ್ತ ಬಲೂನ್ ಖರೀದಿ ಮಾಡೋಕ್ಕೆ ಬಂದಂಥವರು ಮತ್ತು ಈ ಒಂದು ಸ್ಥಳದಲ್ಲಿ ಓಡಾಡ್ತಾ ಇದ್ದಂಥವರು ಇವರೆಲ್ಲರೂ ಸಹ ಗಂಭೀರವಾಗಿ ಗಾಯಗೊಂಡಿದ್ದರು. ಅವರೆಲ್ಲರನ್ನೂ ಸಹ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅರಮನೆಯ ಮುಂಭಾಗದಲ್ಲಿ ನಡೆದಂಥ ಈ ಘಟನೆ ಎಲ್ಲರನ್ನೂ ಸಹ ಬೆಚ್ಚಿ ಬೀಳಿಸಿದೆ. ಇದರ ಜೊತೆಗೆ ಆ ರೀತಿಯಾದಂತಹ ಬಲೂನ್ಗಳನ್ನು ಮಾರಾಟ ಮಾಡುವಂಥದ್ದು ಎಷ್ಟು ಸುರಕ್ಷಿತ ಅನ್ನೋ ಚರ್ಚೆ ಸಹ ಹುಟ್ಟುಹಾಕಿದೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರಿಗರಿಗೆ ಒಂದು ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ. ಗೊಂಬೆಗಳ ವ್ಯಾಪಾರ ಇರ್ಬೋದು, ಈ ರೀತಿ ಬಲೂನ್ಗಳ ವ್ಯಾಪಾರ ಇರ್ಬೋದು, ಇವರೆಲ್ಲರೂ ಸಹ ಪ್ರವಾಸಿ ತಾಣವನ್ನೇ ಕೇಂದ್ರೀಕೃತವಾಗಿ ಆಗಿಸ್ಕೊಂಡು ಬಂದಿರ್ತಾರೆ. ಪ್ರವಾಸಿ ತಾಣಗಳಂತ ಮೈಸೂರು ಅರಮನೆ, ಮೈಸೂರು ಮೃಗಾಲಯ, ಚಾಮುಂಡಿ ಬೆಟ್ಟ ಸೇರಿದಂತೆ ಬೇರೆ ಬೇರೆ ಪ್ರವಾಸಿ ತಾಣಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಆದರೆ ಸುರಕ್ಷತೆಗೆ ಏನು ಕ್ರಮವನ್ನು ತೆಗೆದುಕೊಂಡಿರ್ತಾರೆ, ಇವರು ಬಳಸುವಂತಹ ವಸ್ತುಗಳೇನಿದ್ದಾವೆ
ನಿಜವಾಗಿಯೂ ಸುರಕ್ಷಿತವಾಗಿದೆಯಾ, ಪ್ರವಾಸಿಗರ ಸೇಫ್ಟಿ ಮುಖ್ಯವಾಗ್ತದೆ. ಹೀಗಾಗಿ ಈ ಒಂದು ಪ್ರಕರಣದ ನಂತರ ಜಿಲ್ಲಾಡಳಿತ, ಮೈಸೂರು ಪೊಲೀಸರು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬರುವಂಥವರ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಬೇಕಾಗ್ತದೆ. ಯಾಕಂದರೆ ನಿನ್ನೆ ಆತ ಮೃತಪಟ್ಟ ನಂತರ 2 ರಿಂದ 3 ಗಂಟೆಗಳ ಕಾಲ ಆತ ಮೃತಪಟ್ಟವನ ಮಾಹಿತಿ ಪೊಲೀಸರಿಗೂ ಸಹ ಲಭ್ಯವಾಗಿರಲಿಲ್ಲ. ಅದಾದ ನಂತರ ಆತ ಸಲೀಂ ಅಂತೇಳಿ ಉತ್ತರ ಪ್ರದೇಶ ಮೂಲದವನು ಅಂತ ಮಾಹಿತಿ ಸಿಕ್ತು. ಹೀಗಾಗಿ ಮೈಸೂರಿಗೆ ವ್ಯಾಪಾರಕ್ಕೆ ಬರುವಂಥವರ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸ ಮಾಡಬೇಕು. ಮತ್ತು ಈ ರೀತಿಯಾದಂಥ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಆಗ ಮಾತ್ರ ಇಂತಹ ಅವಘಡಗಳು ಮರುಕಳಿಸುವಂಥದ್ದನ್ನು ನಿಲ್ಲಿಸಬಹುದಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಪೊಲೀಸರು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.